ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೇಣು ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಾನು ಅಕ್ಕನ ಮನೆಗೆ ಬಂದಿದ್ದೀನಿ. ಇನ್ಮೇಲಿಂದ ಒಂದು 4-5 ವೀಡಿಯೋಸ್ ಅಕ್ಕನ ಮನೆಯಿಂದ ವ್ಲಾಗ್ಸ್ ಮಾಡ್ತೀನಿ. ಇದೇನಪ್ಪ, ಅಕ್ಕ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಇತ್ತು. ಹಾಗಾಗಿ ಆ ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ಲು ಅಕ್ಕ. ಈ ಸಲ ಫಸ್ಟ್ ಟೈಮ್ ನಾನು ಅವಳು ವರ್ಕ್ ಮಾಡೋ ಪ್ಲೇಸಲ್ಲಿ ಇರೋದ್ರಿಂದ ನಾನು ಅದರಲ್ಲಿ ಜಾಯ್ನ್ ಆದೆ. ಯೋಗ ಮಾಡದೆ ತುಂಬ ದಿನವೇ ಆಗೋಗಿತ್ತು. ತುಂಬ ದಿನ ಅಲ್ಲ, ತುಂಬ ವರ್ಷಗಳೇ ಆಗೋಗಿತ್ತು. ಯೋಗ ಅಂದರೆ ನಾವು ಪ್ರೈಮರಿ ಸ್ಕೂಲಲ್ಲಿದ್ದಾಗ ಮತ್ತು ಹೈಸ್ಕೂಲಲ್ಲಿದ್ದಾಗ ಯೋಗ ಸಾಟರ್ಡೇ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ವಿ. ಆವಾಗ ಬಿಟ್ಟು ಮತ್ತು ಡಿಗ್ರಿ ಅದೆಲ್ಲ ಹೋದಾಗ ಎಕ್ಸಸೈಸು ಮಾಡಲಿಲ್ಲ ಈ ರೀತಿ. ಬಟ್ ಯೋಗ ಡೇ ಇದ್ದಾಗ 1 ಡೇ ಅಷ್ಟೇ ಸೆಲೆಬ್ರೇಟ್ ಮಾಡಿ ಬಂದುಬಿಡ್ತಿದ್ವಿ. ಹಾಗಾಗಿ ತುಂಬ ದಿನ ಆದಮೇಲೆ ಒಂದು ಯೋಗ ಮಾಡೋಂಥ ಚಾನ್ಸ್ ನನಗೆ ಸಿಕ್ತು. ಮತ್ತು ನನ್ನ ಒಂದು ಪ್ರೈಮರಿ ಆಗಿರ್ಬೋದು, ಆಮೇಲೆ ಹೈಸ್ಕೂಲ್ ಮೆಮೊರೀಸ್ ಎಲ್ಲ ನನಗೆ ವಾಪಸ್ ಬಂತು. ಅದೆಲ್ಲ ತುಂಬ ನೆನಪಾಯಿತು. ಇದೆಲ್ಲ ನೆನಪಾದಾಗ ಏನು ಅನಿಸುತ್ತೆ, ಇನ್ನೂ ಸಣ್ಣವರಾಗೇ ಇರಬೇಕಾಗಿತ್ತು ಅಂತ ಅನ್ನಿಸ್ತು. ಬಟ್ ಆ ರೀತಿ ಆಗೋಕ್ಕಾಗಲ್ಲ. ಬಟ್ ಆ ಮೆಮೊರೀಸು ತುಂಬ ಸ್ಪೆಷಲು. ಆ ಒಂದು ಮೆಮೊರೀಸ್ ತುಂಬ ಸ್ಪೆಷಲ್ಲು. ಅದನ್ನು ನಾವು ಎಷ್ಟು ನೆನ್ಪು ಮಾಡಿಕೊಂಡ್ರೂ ಒಂಥರ ಖುಷಿ ಆಗುತ್ತೆ. ನಾನು ಆ ಟೈಮಲ್ಲಿ ಯಾವ ರೀತಿ ಇದ್ವಿ, ನಾವು ಹೇಗೆ ಲೈಫ್ ಒಂಥರ ಫುಲ್ ಹ್ಯಾಪಿನೆಸ್ ಆಗಿತ್ತು. ಆಮೇಲೆ ಅಕ್ಕ ಮತ್ತು ಅವರು ಸ್ಟಾಪು ಹೆಲ್ತ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ನಮ್ಮ ಡೈಲಿ ರೊಟೀನಲ್ಲಿ ಯೋಗ ಅದು ಯಾವ ಥರ ಮಾಡ್ತಾ ಇರಬೇಕು, ಯಾವ ಯೋಗ ಮಾಡ್ತಾ ಇರಬೇಕು, ಮತ್ತು ನಾವು ಯಾವ ರೀತಿಯಾದಂತಹ ಊಟ ಮಾಡಬೇಕು, ಹಸಿರು ತರಕಾರಿ ತಿನ್ನಬೇಕು, ಪ್ರೋಟೀನ್ ಇರುವಂಥ ತರಕಾರಿ ತಿನ್ನಬೇಕು, ಆಮೇಲೆ ಹೊರಗಡೆ ತಿಂಡಿನ ಅವಾಯ್ಡ್ ಮಾಡಬೇಕು. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಇವಾಗ ಎಲ್ಲರಿಗೂ ಹೊರಗಡೆ ಊಟ ತುಂಬ ಇಷ್ಟ ಆಗುತ್ತೆ, ಹೋಟೆಲಲ್ಲಿ ಊಟ ಮಾಡೋದು. ಬಟ್ ಅದ್ರ ಬಗ್ಗೆ ಯಾವ ರೀತಿ ಒಂದು ಕಾಯಿಲೆಗಳು ಬರುತ್ತೆ, ಅದ್ರ ಬಗ್ಗೆ ಎಲ್ಲ ಹೈಜಿನಾಗಿ ಮಾಡಿರಲ್ಲ. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನು ಕೊಡ್ತಾಯಿದ್ರು. ಅದಾದಮೇಲೆ ಟೈಮ್ ಆಗಿ 10 ಗಂಟೆ ಆಗಕ್ಕೆ ಬಂದಿತ್ತು. ಪಲಾವಿಗೆಲ್ಲ ರೆಡಿ ಮಾಡಿ ತರಕಾರಿ ಎಲ್ಲ ಹೆಚ್ಚಿಟ್ಟು ಹೋಗಿದ್ದೆ. ಬಂದುಬಿಟ್ಟು ಇವಾಗ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಮಾಡಿ ನೆಕ್ಸ್ಟು ಮೊಸರು ಬಜ್ಜಿನೂ ರೆಡಿ ಮಾಡಿದೆ ನಾನು. ಇವಾಗ ಮೊಸರು ಬಜ್ಜಿ ರೆಡಿ ಆಗ್ತಾಯಿದೆ. ನೆಕ್ಸ್ಟ್ ಇನ್ನೂ ತುಂಬ ಕೆಲಸ ಇದೆ. ಪಾತ್ರೆ ತೊಳಿಬೇಕು, ನೆಲ ಒರೆಸ್ಬೇಕು. ನೆಕ್ಸ್ಟ್ ಆ ಕೆಲಸ ಎಲ್ಲ ಮಾಡಿಕೊಂಡು ಹಾಗೆ ಒಂದು ಕ್ಯಾರೆಟ್ ಉಳಿಯಿತು ಅಂತ ಅದಕ್ಕೆ ಆ ಕ್ಯಾರೆಟು ತಿಂದ್ಕೊಂಡೆ. ನನ್ನ ಈ ಒಂದು ಲಾಗಿಗೆ ನೆಕ್ಸ್ಟ್ ಎಲ್ಲ ಹಾಗೆ ಈಗ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅಲ್ಲೆಲ್ಲ ಪಾತ್ರೆ ಎಲ್ಲ ತೊಳೆಯೋದು ಫುಲ್ ಇತ್ತು. ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಈ ಕಡೆ ಪಲಾವ್ ಸಹಿತ ರೆಡಿ ಆಗ್ತಾಯಿದೆ. ನೆಕ್ಸ್ಟು ಮತ್ತೆ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು, ಬೇರೆ ಕಡೆ ಹೋಗೋದು ಇತ್ತು. ಆ ಕೆಲಸನೂ ಮುಗಿಸ್ಬೇಕು ಅಂದ್ಕೊಂಡಿದ್ವಿ ಇವತ್ತು. ಮತ್ತು ಅಕ್ಕನ ಸ್ಟಾಪ್ ಯಾರೋ ಒಬ್ಬರು ಬಂದರು ಅಂತ ಹೇಳಿ ಟೀ ಮಾಡೋಕ್ಕೆ ಹೇಳಿದ್ಲು. ಹಾಗೆ ಬಂದು ಟೀ ಮಾಡೋಕ್ಕೆ ಇಟ್ಟೆ. ಮತ್ತು ಪಲಾವ್ ಸಹಿತ ನೋಡ್ತಾಯಿದ್ದೆ, ರೆಡಿ ಆಗ್ತಾಯಿದೆ ಅದು ಅಂತ. ಮತ್ತು ಅವರಿಗೆ ಟೀ ಕೊಟ್ಬಿಟ್ಟು ಮತ್ತು ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೈಟ್ ಲಾಗು. ನಾನು ರೊಟ್ಟಿ ಮಾಡ್ತಾಯಿದ್ದೆ. ನಾವು ಉತ್ತರ ಕರ್ನಾಟಕದವರು, ಹಾಗಾಗಿ ನಮಗೆ ರೊಟ್ಟಿ ಬೇಕೇ ಬೇಕು. ಬೆಳಗ್ಗೆ ನಾಷ್ಟ ಏನಾದರೂ ಮಾಡಿದರೂ ರಾತ್ರಿ ಹೊತ್ತಿಗೆ ಮಾತ್ರ ರೊಟ್ಟಿ ಬೇಕೇ ಬೇಕು. ಹಾಗಾಗಿ ನಾನು ರೊಟ್ಟಿ ಮಾಡ್ತಾಯಿದ್ದೆ. ಅಕ್ಕ ತರಕಾರಿ ಎಲ್ಲ ಹೆಚ್ಚಿಕೊಡ್ತೀನಿ ನಾನು, ನೀನು ಆಮೇಲೆ ಪಲ್ಯ ಮಾಡು, ಫಸ್ಟ್ ರೊಟ್ಟಿ ಮಾಡ್ಕೊಂಬಿಡು ಅಂತ ಹೇಳಿದೆ. ಹಾಗಾಗಿ ನಾನು ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ. ನನ್ನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ. ನಾನು ಮಾಡಿರೋಂಥ ರೊಟ್ಟಿ ತೋರಿಸ್ತೀನಿ ನಿಮಗೆ, ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ.